ಹಾಯ್ ನನ್ನ ಯೂಟ್ಯೂಬ್ ಫ್ಯಾಮಿಲಿ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿನಿ. ನಾನು ಕೂಡ ಚೆನ್ನಾಗಿದ್ದೀನಿ ನೋಡಿ. ನಾನು ಇವಾಗ ಲಾಗ್ ಸ್ಟಾರ್ಟ್ ಮಾಡೀನಿ ಸ್ನೇಹಿತರೆ. ಟೈಮ್ ಬಂದುಬಿಟ್ಟು 8 ಗಂಟೆ ಆಗಕ್ಕೆ ಬಂದೈತಿ. ಆಲ್ರೆಡಿ ನಂದು ಎಲ್ಲ ಅರ್ಧ ಕೆಲಸ ಮುಗಿದಿದೆ. ರಂಗೋಲಿ ಯಾಕೆ ಹಾಕಿಲ್ಲ ಅಂದರೆ ಹಾಕಂಗಿಲ್ಲ ಸ್ನೇಹಿತರೆ. ಇವತ್ತು ಯಾಕೆ ಹಾಕಂಗಿಲ್ಲ ಅನ್ನೋದು ಪೂರ್ತಿ ವಿಡಿಯೋ ನೋಡಿ. ಒಂದು ಲೈಕ್ ಕೊಟ್ಟರೆ ತುಂಬಾ ಖುಷಿ ಆಗ್ತೈತಿ. ಹಾಗೆ ವಿಡಿಯೋ ಸ್ಕಿಪ್ ಮಾಡಲಾರ್ದೆ ವಿಡಿಯೋ ನೋಡಿ. ನಿಮ್ಮ ಈ ಸಪೋರ್ಟ್ಗೆ ತುಂಬಾ ಕೃತಜ್ಞತೆ ಹೇಳ್ತೀನಿ ನಾನು. ಯಾಕಂದರೆ ನನಗೇನು ದುಡ್ಡು ಬೇಡ, ಯಾವುದೋ ಒಂದು ಗಿಫ್ಟ್ ಬೇಡ, ಏನು ಬೇಡ, ವಿಡಿಯೋ ನೋಡಿದರೆ ಸಾಕು ಸ್ನೇಹಿತರೆ. ಅಷ್ಟೇ ನೋಡಿ, ಅದೇ ಒಂದು ನನ್ನ ಸಪೋರ್ಟ್ ಮಾಡ್ದಂಗೆ. ಮತ್ತು ಯಾವುದೂ ಬೇಡ ನನಗೆ. ಒಂದು ದುಡ್ಡು ಕೊಡಬೇಕು ಅಂತೇನಿಲ್ಲ, ಯಾವುದೋ ಒಂದು ಗಿಫ್ಟ್ ಕಳಿಸ್ಬೇಕು ಅಂತ ಯಾವುದನ್ನು ನಾ ಅಪೇಕ್ಷೆ ಪಡೋಂಗಿಲ್ಲ. ನೀವು ವಿಡಿಯೋ ನೋಡಿ ಒಂದು ಲೈಕ್ ಕೊಟ್ಟರೆ ಅದೇ ಒಂದು ಸಪೋರ್ಟ್ ನೋಡಿ ಅಷ್ಟೇ. ಬರೀ ಎಲ್ಲ ಕಡೆ ಕ್ಲೀನಾಗಿ ಕಸ ಹೊಡ್ಕೊಂಡು ಬಂದೀನಿ. ಕೋಳಿಗಳು ಕೂಡ ಕಾಳು ಹಾಕಿ ಬಂದೀನಿ. ಸ್ವಲ್ಪ ಅಕ್ಕಿ ಹಾಕಿನ್ರಿ ಬೆಳಿಗ್ಗೆನೆ, ಒಂದು ಬುಟ್ಟಿ ಹಾಕಿ ಬಂದು ತಿನ್ನಾಕತ್ತಾರ. ಬರ್ರಿ ಇವತ್ತಿನ ಡೇ ಹೆಂಗೆ ಹೋಗತ್ತಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿರ್ತೀನಿ. ಎಲ್ಲಿ ವಿಡಿಯೋ ಸ್ಕಿಪ್ ಮಾಡಲಾರ್ದು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಎಲ್ಲ ಕಡೆದು ಕ್ಲೀನಾಗಿ ಕಸ ಹೊಡ್ಕೊಂಡು ನೀರು ಕಾಯಿಸ್ಕೊಂಡು ಜಳಕ ಮಾಡಿದ್ದೀನಿ ಸ್ನೇಹಿತರೆ. ಈಗ ನೋಡಿ ಗೆಣಸು ಕುದಿಸಿ ನೋಡ್ರಿ. ಗೆಣಸು ಕುದಿಸಿದೆ ರೀ ಒಲೆ ಮ್ಯಾಗ, ಆ ಬುಗೋನ್ಯಾಗ ಅದ್ರಾಗ ಕುದಿಸಿದೆ. ಮತ್ತೀಗ ಬ್ಯಾಳಿಗೆ ಇಟ್ಟೀನಿ ರೀ ಸಾರು ಮಾಡ್ಬೇಕಂತ ಹೇಳಿ. ನೋಡ್ರಿ ಗೆಣಸು ತೆಗೆದ ಪ್ಲಾಟ್ನಾಗ ಇಟ್ಟು ಕಿಚನ್ ಮ್ಯಾಗ ಬ್ಯಾಳಿ ಹಾಕಿನ್ರಿ. ಸ್ವಲ್ಪ ಸಾರು ಮಾಡಬೇಕು. ತೆಳ್ಳನು ಓತಾರ್ಲೆ ತೊಗರಿ ಬೇಳೆ, ತಿಳು ಬೇಳೆ. ಅದ್ರೊಳಗೆ ಕುದಿತಾವ್ರಿ ಕಿಚನ್ ಮ್ಯಾಗನ. ಆಲ್ರೆಡಿ ಸ್ವಲ್ಪ 1-2 ಕುದಿ ಬಂದೈತ್ರಿ. ಇನ್ನೊಂದು 2 ಕುದಿ ಬಂದ್ರೆ ಕುದಿತಾವ್ರಿ. ಸುಮ್ಮನೆ ಯಾಕೆ ಕಟ್ಟಿಗೆ ಹಾಕಿದ್ರಿ, ಕಟ್ಟಿಗೆನೂ ಇಲ್ಲ. ಇಷ್ಟು ಬಾಂಡೆದವ್ರಿ, ಬಾಂಡೆ ತೊಳಿಬೇಕು. ಈ ಕಡೆ ಅವ್ರಿಗೆ ಕಾಳು ಕುದಿಲಾಕ ಹಾಕಿ ನೋಡ್ರಿ. ಕಲರ್ ಹೆಂಗೆ ಬಿಡಾಕತ್ತೈತ್ರಿ ಅವ್ರಿಗೆ ಕಾಳು. ಹಿಂಗೆ ನೋಡ್ರಿ ಕರಿ ಕಲರ್ ಬಿಡ್ತೈತ್ರಿ. ಒಣ ಕಾಳು ಆದರೂ ಕೂಡ ಅವು ಕುದಿಸು ಮುಂದೆ ಹಿಂಗೆ ಕರಿ ಕಲರ್ ಬಿಡ್ತೈತ್ರಿ. ಅವು ನೀರು ಏನು ಮಾಡಬೇಕು, ಬಸ್ಸದ ತೆಗೆದು ಬಿಡ್ಬೇಕು ರೀ. ಈ ಕಡೆ ರೈಸ್ ಮಾಡಾಕಿಟ್ಟಿನ ಸ್ನೇಹಿತರೆ. ಗ್ಯಾಸ್ ಚಾಲು ಐತಿ ನೋಡಿ, ಕಾಣ್ತಾನೆ ಇಲ್ಲ, ಅದಕ್ಕೆ ಗ್ಯಾಸ್ ಚಾಲು ಐತಿ. ಕುಕ್ಕರ್ಗೆ ಅನ್ನ ಹಚ್ಚಿನ್ರಿ. ಈ ಕಡೆ ಅನ್ನ ಮಾಡೋಕೆ ಇದನ್ನ ಪಲ್ಯ ಮಾಡ್ಕೊತೀನಿ. ರೊಟ್ಟಿ ಅಂತೂ ಅದಾವ್ರಿ. ಗೆಣಸು ಕುದಿಸಿನು. ಯಜಮಾನ್ರು ಬರೋ ಮುಂದೆ ಹಾಲು ತೊಗೊಂಬ ಅಂತ ಹೇಳ್ತೇನೆ ರೀ, ತಿಂತಾರೆ ನೋಡಿ. ದೇವ್ರ ಮನೆದು ಕದ ಹಾಕಿ ಇವತ್ತಿಗೆ 4 ದಿನ ಆಯಿತು. ನಾಳೆ ಶುಕ್ರವಾರಲೆ ನಾಳೆ ತೆಗಿತೀನಿ ರೀ. ಯಾಕಂದ್ರೆ ಹೆಣ್ಮಕ್ಳದು ತಿಂಗಳದಾಗ ಇದೊಂದು 4 ದಿನ ಬರ್ತೈತ್ರಿ ಸಂಕಷ್ಟ ನೋಡ್ರಿ. ದೇವ್ರುಗಳಿಗೆ ಆಯಿತು, ದೇವತೆಗಳಿಗೇನೆ ಬಿಟ್ಟಿಲ್ಲ, ನಮ್ಮಂಥವ್ರಿಗೆ ಏನು ಬಿಡ್ತೈತಿ ಸ್ನೇಹಿತರೆ. ಹೆಣ್ಮಕ್ಳಿಗೆ ಇರೋದೇ ಇದು. ಲಕ್ಷ್ಮಿ ನೋಡ್ರಿ ಎಷ್ಟು ಚಂದ ಹರಿದು ಸದ್ಯ ಬರ್ತಾ ಅನ್ನಂಗ್ರಿ. ನಾನೇ ಸ್ಟಿಚ್ ಮಾಡಿರೋದು ಸ್ನೇಹಿತರೆ. ಇದನ್ನು ನಾನೇ ನನ್ನ ಕೈಯಾರೆ ಓನಾಗಿ ಎಷ್ಟು ಚಿಕ್ಕ ವಯಸ್ಸಿಗೆ ಎಲ್ಲ ಥರದ ವೆರೈಟಿ ಡಿಸೈನ್ ಹಾಕಿ ನೋಡ್ರಿ ಇದ್ರ ಮೇಲ್ಗಡೆ. ಇಷ್ಟ ಆಗ್ತಾ ಅಂದ್ಕೊಂಡೀನಿ. ಲಕ್ಷ್ಮಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಹಾಗೆ ಕಮೆಂಟ್ ಮಾಡಿ ಯಾರೆಲ್ಲ ಈ ಥರ ಸ್ಟಿಚ್ ಮಾಡಿದ್ದೀರಾ ಮನೆಯೊಳಗಡೆ ಲಕ್ಷ್ಮಿ ದೇವ್ರ ಮನೆಗೆ ಹಾಕೋಕ್ಕೆ. ನಾಳೆ ಶುಕ್ರವಾರ ದೇವ್ರ ಮನೆ ಕದ ತೆಗಿತೀನಿ ಸ್ನೇಹಿತರೆ. ಅಲ್ಲಿ ಇದು ನೋಡಿ ನನ್ನ ಕೋಳಿಗೆ ತಿನ್ನೋಕ್ಕೆ ಐಟಮ್ ರೆಡಿ ಮಾಡೀನಿ ರೀ. ಮಿಕ್ಸರ್ಗೆ ಹಾಕಿದೆ ರೀ. ಗೊಂಜಾಳ ಅಕ್ಕಿ ಕುಡಿಸಿ ಮಿಕ್ಸರ್ಗೆ ಹಾಕೀನಿ. ಅಕ್ಕಿ ತೊಳೆದಿರೋ ನೀರು ಅದಾವ್ರಿ, ಇವು ಆಡುಗಳಿಗೆ ಕುಡಿಸ್ಬೇಕು. ಬೇಡಪ್ಪ ಅಂತಂದ್ರೆ ಇದ್ರೊಳಗನೆ ಹಾಕ್ತೀನಿ ರೀ. ನೆನೆ ಇಟ್ಟಿನಿ ಅಂದರೆ ಜಲ್ದಿ ಇದು ಆಗ್ತೈತ್ರಿ ನೋಡಿ. ಆಡುಗಳಿಗೆ ಈ ಥರ ಎಲ್ಲ ಸಿಪ್ಪೆಗಳನ್ನ ವೇಸ್ಟಾಗಿ ನಾವು ಒಗಿತಿದ್ದೀವಿ ರೀ. ಆಡುಗಳು ಮನ್ಯಾಗಿದ್ದು ಅಂದರೆ ಇವನ್ನೆಲ್ಲ ಅವಕ್ಕೆ ಹಾಕಕ್ಕೆ ಬರ್ತೈತೆ ಅಂತೇಳಿ ರಾತ್ರಿ ಎಲ್ಲ ಸಿಪ್ಪಿ ಸುಲ್ದಿರ್ಲ ಇವನ್ನೆಲ್ಲ ಬುಟ್ಟಾಗ ಹಾಕಿಟ್ಟಿನಿ ರೀ. ಒಂದೊಂದು ಗೆಣಸಿಕಾಯಿ ಹುಳಕ್ಕೆ ಹಾಕಿದ್ದು ರೀ. ಅವತ್ರನು ಕೂಡ ಕಟ್ ಮಾಡಿ ಹೋಗ್ತೀನಿ ರೀ. ಇದ್ರಾಗ ಏನು ಮಿಕ್ಕಿರ್ತೈತಿ ಎಲ್ಲನೂ ಇದ್ರಾಗ ಹಾಕಿಬಿಡ್ತೀನಿ ರೀ. ಬಾಡಿರೋದೆಲ್ಲ ಇವೆಲ್ಲ ನೋಡ್ರಿ. ಆಡುಗಳಿಗೆ ತಿನ್ನಕ್ಕೆ ಹಾಕವ್ರೆ. ಆದಷ್ಟು ಕೋಳಿಗೆ ಮುಂಜಾನೆ ಇಷ್ಟೆಲ್ಲ ಅವಕ್ಕೆ ರೆಡಿ ಮಾಡಿ ಹೊಟ್ಟೆ ತುಂಬ ಹಾಕಿನಂದ್ರೆ ಕೋಳಿಗೆ ಮಧ್ಯಾಹ್ನ ಮತ್ತೊಂದು ಸ್ವಲ್ಪ ನೀರು ಹಾಕಿ ಒಣ ಅಕ್ಕಿ ಹಾಕಿಬಿಡ್ತೀನಿ ರೀ. ಮುಂಜಾನೆ ಅಷ್ಟರಿದು ಹಸಿದು ಮಿಕ್ಸರ್ ಗಿರ್ನಿಗೆ ಹೋಗಿ ಒಡಿಸ್ಕೊಂಬರ್ಬೇಕ್ರಿ. ಗಿರ್ನಿಗೆ ಹೋಗಾಕು ಟೈಮ್ ಇಲ್ಲ ರೀ. ಇನ್ನು ಬೀಸಾಕೆ ಹೋಗೋ ಮುಂದೆ ಯಾವಾಗಾರಿ ಒಂದು ಸ್ವಲ್ಪ ಕೊಡ್ತೀನಿ ರೀ. ಅದಕ್ಕೆ ಮಿಕ್ಸರ್ಗೆ 3 ಜಾರ್ ಗೊಂಜಾಳ ಹಾಕೀನಿ ರೀ. 1-2 ಜಾರ ಅಕ್ಕಿ ಹಾಕಿ ಈ ಥರ ರೆಡಿ ಮಾಡಿ ನೋಡ್ರಿ. ನಿನ್ನೆ ಒಬ್ಬರು ಕಾಮೆಂಟ್ ಹಾಕಿದ್ರು, ನಮ್ಮ ಕೋಳಿಗಳು ಯಾಕೋ ನೀರು ಥರ ಉಚ್ಕೊಳಕತ್ತವ್ರಿ ಅಂತ ಅನ್ನಕತ್ತಿದ್ರಿ. ಅವಕ್ಕೆ ಬೆಲ್ಲದ ನೀರೇ ಹಾಕ್ಬೇಕತ್ ನೋಡ್ರಿ. ಮಜ್ಜಿಗೆ ಅಥವಾ ಬೆಲ್ಲದ ನೀರು ಹಾಕಿರ ಈಗ ಒಂದು ಸ್ವಲ್ಪ ಬಿಸಿಲು ಐತ್ರಲ್ಲ, ಜಾಸ್ತಿ ನೀರು ಕುಡಿಯೋಣ
ಹೊಟ್ಟೆ ಜಾಡಿಸ್ತಾವ್ರಿ. ಅದಕ್ಕೆ ತಂಪಾಗ್ಲಿ ಅಂಥೇಳಿ ನೀರು ಏನು ಹಾಕ್ತಿರ್ಲಿ ಅದ್ರೊಳಗಡೆ ಒಂದು ಸ್ವಲ್ಪ ಬೆಲ್ಲ ಹಾಕಿರ ತಂಪಾಗ್ತೈತೆ ನೋಡ್ರಿ ಕೋಳಿಗಳಿಗೆ. ಈಗ ಜಾಸ್ತಿ ಮತ್ತು ಹೊಲಸು ನೀರು ಕುಡಿದ್ರು ಕೂಡ ಆ ಥರ ಆಗ್ತೈತ್ರಿ. ಸ್ವಚ್ಛನೂ ನೀರು ಹಾಕ್ಬೇಕ್ರಿ. ಪದೇ ಪದೇ ನೀರನ್ನ ಡಬ್ಬಿ ಒಳಗಡೆ ನೀರನ್ನ ಖಾಲಿ ಮಾಡಿ ನೀರು ಹಾಕಿದ್ರೆ ಯಾವುದೂ ರೋಗ ಬರಂಗಿಲ್ಲ ರೀ ಕೋಳಿಗಳಿಗೆ. ಬರೀ ಸ್ನೇಹಿತರೆ ಇಷ್ಟು ಬಾಂಡೆ ಅದಾವು, ಬಟ್ಟೆ ಅದಾವು. ಅಡುಗೆ ಕೆಲಸ ಎಲ್ಲ ಮುಗಿಸ್ಕೊಂಡು ಬಟ್ಟೆ ಬಾಂಡೆ ಮಾಡಿ ಅಂದ್ರೆ ನನಗೂ ಒಂಥರ ನಿಶ್ಚಿಂತೆ ಆಗ್ತೈತ್ರಿ. ಇವು ಕಾಳು ಇವು ನೀರು ಅರ್ಸು ಮಟ ಕುದಿಸ್ತೇನೆ ರೀ. ಅಲ್ಲಿ ತನಕ ಉಳ್ಳಾಗಡ್ಡಿ ಕಟ್ ಮಾಡ್ಕೊಂಡು ಇಟ್ಕೋತೀನಿ ರೀ. ಪಲ್ಯ ರೆಡಿ ಆಯ್ತಂದ್ರೆ ಮತ್ತು ಸಾಂಬಾರ್ಗೆ ಮತ್ತು ಬೆಳ್ಳುಳ್ಳಿ ಸುಲಿದು ಅದಟ್ಟು ಒಗ್ಗರಣೆ ಕೊಟ್ಟನಂದ್ರೆ ಅಡುಗೆ ಕೆಲಸ ಎಲ್ಲ ಕಂಪ್ಲೀಟ್ ಆಗ್ತೈತ್ರಿ. ಅವಕ್ಕೆ ಹೊರಗಡೆ ಅವು ಕಾಳು ಹಾಕೋತ ಮತ್ತು ಬಾಂಡೆ ಒಗ್ಯಾನ ಮಾಡ್ತೀನಿ ರೀ. ಬರ್ರಿ ಸ್ನೇಹಿತರೆ ಮತ್ತೆ ಸಿಗ್ತೀನಿ ರೀ. ನೋಡಿ ಸ್ನೇಹಿತರೆ ಸಾಂಬಾರ್ನು ರೆಡಿ ಆಯ್ತು ರೀ. ಗ್ಯಾಸ್ ಮ್ಯಾಗ ಕುದಿಸಿ ಒಂದೆರಡು ಕುದಿ ಮತ್ತು ಇಲ್ಲಿ ಕಿಚನ್ ಮ್ಯಾಗ ಇಟ್ಬಿಟ್ಟಿನಿ ರೀ. ಕಿಚನ್ ಮ್ಯಾಗ ಇಟ್ಟನಂದ್ರೆ ಚಂತನ ಅಲ್ಲೇ ಬಿಸಿ ಇರ್ತೈತ್ರಿ, ಹಳಸಂಗಿಲ್ಲ ರೀ. ಬೆಂಕಿ ಇದಕ್ಕೆ ಬಿಸಿಗಿರ್ತೈತ್ರಿ. ಈ ಕಡೆ ರೈಸ್ ಕೂಡ ಮಾಡಿನು, ಹಾಗೆ ಪಲ್ಯ ಕೂಡ ರೆಡಿ ಆಯ್ತು ನೋಡ್ರಿ. ಎಲ್ಲಾನು ಸುಡಾಕತ್ತೈತ್ರಿ. ನಾ ಬಿಸಿ ಬಿಸಿ ಐತಿ. ಅವ್ರಿಕಾಯಿ ಪಲ್ಯ ರೀ ರೆಡಿ ಆಗೈತ್ರಿ. ಯಜಮಾನ್ರು ಬರಾಕತ್ತಾರತ್ತ, ಅವ್ರಿಗೆ ಹೇಳಿನೂ ಹಾಲು ತೊಗೊಂಡು ಬರ್ರಿ ಅಂಥೇಳಿ ಇಷ್ಟು ಬಾಂಡೆ ತೊಗೊಂಡು ಒಟ್ಟು ಬಟ್ಟೆ ತೊಳ್ದ ಅವಕ್ಕೂ ಎಲ್ಲ ಕೋಳಿಗೆ ಕಾಳು ಹಾಕಿ ಬಂದೆ ರೀ. ಈಗ ಆಡುಗಳಿಗೆ ಅದನ್ನು ತಪ್ಪಲ ಓದ ಬುಟ್ಟೆಂದೆಲ್ಲ ಇಟ್ಟು ನೀರು ಕುಡಿಸಿದೆ. ಅದ್ರದ್ದು ಹೊತ್ತಾಟಿ ಜಟ್ ಕಡಿತ್ರಿ. ಓದ ಆಡುಗಳು ಕಟ್ಟಿರ ನೆಳಿಗೆ ಕಟ್ಟಿ ಮೇವು ಒಗದು ಬಿಡುತ್ತೆ ನೋಡ್ರಿ. ಕೋಳಿಗಳದಂತೂ ಜಟ್ ಕಡಿತ್ರಿ. ಇನ್ನು ಮಧ್ಯಾಹ್ನ ತನ ಬಾಂಡೆ ತೊಳ್ಕೊಂಡು ಒಗದು ಊಟ ಮಾಡಿ ಅಂಗಡಿಗೆ ಹೋಗ್ಬೇಕು ನೋಡ್ರಿ. ನೀವು 2 ದಿನದ ಬಟ್ಟೆ ಅದಾವ್ರೆ, ನೀರು ಅದಾವ್ರಿ. ಇನ್ನು 9 ಗಂಟೆ ಆಯ್ತು, ಟೈಮ್ ಆಗ ಆಕೈತ್ರಿ. ಬಿಸಿಲು ಅನ್ನೋದು ಗಾಯ್ಬಿಡ್ತೈತ್ರಿ. ಬರ್ರಿ ಬಟ್ಟೆ ತೊಳೆದು ಹಾಕಿ ಮತ್ತೆ ಸಿಗ್ತೀನಿ ನೋಡಿ ಸ್ನೇಹಿತರೆ. ಅಂಗಡಿ ಪಾಕ್ಲ ತೆಗೆದು ಆಡುಗಳು ಒಂದು ಸ್ವಲ್ಪ ಅಡ್ಡಾಡಿದ್ರಿ. ಆ ಕಡೆ ಕಬ್ಬಿನ ಹೊಲಕ್ಕೆಲ್ಲ ಹೋದ್ರಿ. ಒಂದು ಸ್ವಲ್ಪ ಅಡ್ಡಾಡ್ಸ್ಕೊಂಡು ಬಂದು ಸಿಕ್ಕಾಪಟ್ಟೆ ನೀರರ್ಶ ಆದಂಗೆ ಆಗ್ಬಿಡ್ತೀರಿ. ಒಟ್ಟು ಸುಸ್ತು ಬಂದಂಗೆ ಆತ್ರಿ. ಬಿಸಿಲಿಗೆ ಯಾವಾಗೂ ಜಾಸ್ತಿ ಹೋಗಂಗಿಲ್ಲಲ್ಲ. ಆಡುಗಳು ಮೈಲಾಕತ್ತವತ್ತೆ. ನಾನು ಒಂದು ಸ್ವಲ್ಪ ನಿಂತು ಯಾಕೋ ಸುಸ್ತು ಚಕ್ರ ಬಂದಂಗೆ ಆಕತ್ರಿ. ಇಷ್ಟು ನೋಡಕ್ಕೆ ರಪ್ ಕಾಣ್ತೀವಿ, ಇಷ್ಟು ಮೈಯಾಗ ಎನರ್ಜಿ ಇಲ್ದಂಗೆ ಐತಲ್ಲ ಬಾಡಿ ಏನೋ ಅಂದ್ಕೊಂಡು ನಾನು ಒಂದು ಸ್ವಲ್ಪ ಅಡ್ಡಾಡ್ದೆ ರೀ. ಸಿಕ್ಕಾಪಟ್ಟೆ ಸುಸ್ತು ಚಕ್ರ ಬಂದಂಗೆ ಆಕತ್ರಿ. ಬಿಸಿಲಿಗೆ ಭಾಳ ಯಾರಾಕತ್ರಿ. ಒಂದು ಸಾಯರ್ಗತ್ಲೆ. ಮತ್ತು ಯಜಮಾನ್ರು ಬಂದಿರಿ, ಊಟ ಮಾಡಕ್ಕೆ ಹೋಗಿದ್ರಿ. ಅವ್ರಿಗೆ ಫೋನ್ ಹಚ್ಚಿದೆ, ನೀರು ತೊಗೊಂಡು ಬರ್ರಿ, ಯಾಕೋ ನನಗೆ ಒಂಥರ ಆಗ್ಲಕತ್ತೈತಿ, ಜಾಸ್ತಿ ಸಂಕಟ ಆಗಕತ್ತೈತಿ ಅನ್ನಾನ ನೀರು ತೊಗೊಂಡು ಬಂದು ಕೊಟ್ರಿ. ಅವರು ಒಂದು ಬಾಟ್ಲಿ ಅಲ್ಲಿವ ಮನ್ಯಾನು ಬಂದು ಮಕ್ಕೊಂಡಾರ ನೋಡಿ ಸ್ನೇಹಿತರೆ. ಆಡುಗಳನ್ನು ಕಟ್ಟಿಲ್ಲ ರೀ ಇಲ್ಲಿ, ಯಾಕಂದ್ರೆ ನಮಗೆ ಇಟ್ಟು ಆಯಾಸಾಗ್ಲತ್ತದ. ಸ್ವಲ್ಪ ಬಿಸಿಲಿಗೆ ಹೋಗಿ ಬರೋಣ ಅಂತೇಳಿ ಅವ್ರನ್ನ ಒಯ್ದು ಅಲ್ಲಿ ಕಟ್ಟೀನಿ ರೀ. ಗಿಡದ ನ್ಯಾಳಿಗೆ ರೀ, ಮ್ಯಾಗ ಗಿಡದ ನ್ಯಾಳ ಐತ್ರಿ. ಇಲ್ಲಿ ಬಿಸಿಲು ಬರ್ತೈತಿ ರೀ, ತೆರೆಬೇರೆ ಬಿಸಿಲು ಬರ್ತೈತಿ. ಬಿಸಿಲು ಅರ್ಜಾಳ ಇಟ್ಟಂಗೆ ಆಗ್ತೈತಿ ಮನುಷ್ಯಾಗ. ಈಗ ಈ ಟೈಮ್ದಾಗ ರೀ ಹೊಟ್ಟಿಗೆ ಊಟ ಇಲ್ಲಂದ್ರೆ ಹೋದ್ ಕರೆ ರೀ, ನೀರ ನೆರಳು ಇರ್ಬೇಕು ರೀ. ಗಿಡಗಳು ಇರೋದು ಇದಕ್ಕೆ ನೋಡ್ರಿ. ಹೊಲ್ದಾಗ ಗಿಡ ಇದ್ವಂದ್ರೆ ರೀ ಮನುಷ್ಯಾಗ ಎಷ್ಟೇ ಕೆಲಸ ಮಾಡಿದ್ದನು ಸುಸ್ತು ಬಂದಂಗೆ ಬ್ಯಾಸ್ಗೆ ಬಿಸಿಲು ತಿಂದಾಗ ನೆರಳು ಕೊಡಕ್ಕೆ ಒಂದು ಇಡೀ ಹೊಲದಾಗೆಲ್ಲ ಹುಡುಕ್ಯಾರ ಒಂದೊಂದು ಗಿಡಗಳು ಇರ್ಬೇಕು ರೀ. ಒಂದೊಂದು ಜಾಗಕ್ಕೆ ಏನೂ ಇರಂಗಿಲ್ಲ ರೀ. ಎಲ್ಲ ಮರಗಳು ಕಡ್ದು ಬಿಡ್ತಾರೆ. ರೋಡ್ ಸೈಡ್ ಇದ್ದಿದ್ದು ಎಲ್ಲ ರೋಡ್ಗಳು ಇದ್ದಿದ್ದು ಸಿಟಿಯಾಗಿನ ಎಲ್ಲ ಗಿಡ ಕಡಿತಾರೆ. ಗುಬ್ಬಿಗಳು ಕಾಗಿಗಳು ಎಲ್ಲ ಎಲ್ಲಿ ಕುಂಡಿರ್ಬೇಕು ರೀ. ಪಕ್ಷಿಗಳು ಅದಕ್ಕೆ ಜಾಸ್ತಿ ವಾತಾವರಣ ನಮ್ಮ ಹಳ್ಳಿ ವಾತಾವರಣ ಬೆಸ್ಟ್ ಅನ್ಬೋದು ನೋಡಿರಿ. ಸಿಟಿಯಾಗ ಹೋದ್ರೆ ಎಲ್ಲ ಕಡೆ ಬರೀ ರೋಡ್ ಮ್ಯಾಗ ಬೈಲು ಮಾಡಿಬಿಟ್ಟಿರ್ತಾರೆ. ಎಲ್ಲ ಗಿಡಗಳು ಕಡೋದು ಬರೀ ರೋಡನ್ನ ಮಾಡಿಬಿಟ್ಟಿರ್ತಾರೆ. ಪಕ್ಷಿಗಳು ಮತ್ತು ಸುಸ್ತಾದವು ಅಂದ್ರೆ ವಯಸ್ಸಾದವರು ಎಲ್ಲಿ ನಿಂದ್ರಾಕ ಜಾಗ ಇರಂಗಿಲ್ಲ. 2 ಗಂಟೆ ಆಯ್ತು ನೋಡಿ ಸ್ನೇಹಿತರೆ. ನಂದಿ ಫ್ಯಾಕ್ಟ್ರಿ ಸಾಲಿ ಗಾಡಿ ಬತ್ತು ನೋಡಿದ್ರಲ್ಲ, ಸಾಲಿ ವ್ಯಾನ್ ಹೋತ್ರಿ ನಂದಿ ಫ್ಯಾಕ್ಟ್ರಿದು. ಅದಕ್ಕೆ ನೋಡಿದ್ರೆ ನಾನು ಫೋನ್ಯಾಗ ಟೈಮ್ನ ನೋಡಿದ್ದಿಲ್ಲ ರೀ. ಎಷ್ಟಾಯ್ತು ಅನ್ಕೊಂಡು ಸಾಕು ಸಾಲಿ ಗಾಡಿ ಬರ್ತಲ್ಲಪ್ಪ. ಇವತ್ತು ಶನಿವಾರ ಇದ್ರೆ ಜಲ್ದಿ ಬರ್ತೈತ್ರಿ. ಶನಿವಾರನೂ ಇಲ್ಲ, ಎಷ್ಟು ಜಲ್ದಿ ಬಂದೈತೆ ಅಂತ ಅಂದ್ಕೊಂಡು ನೋಡಿದೆ ರೀ. ಗಾಳಿ ಎಷ್ಟು ಚಂದ ಬರತೈತ್ರಿ ಗಾಳಿ ರೀ. ಇದು ನೋಡ್ರಿ ಆಡಿನ ಕೆಂಚಲ್ಕ ಚೀಲ ಹೊಲ್ದಿದ್ದೆ ಸ್ನೇಹಿತರೆ. ಹೋದ ಸಲ ಗಬ್ಬಿತ್ತಲ್ಲ ಅವಾಗ. ಮತ್ತು ಈಗ ತೊಗೊಂಡು ಬರ್ರಿ ಅಲ್ಲಿ ಕಟ್ಟಿ ಅಂತ ಕಟ್ತನು
ಮತ್ತು ನೆದರ್ ಆದಂಗೆ ಆಗ್ತೈತಿ ಕ್ಯಾನ್ಸಲ್ಕ. ಗಂಡು ಹುಡುಗರು ಕುಂಡಿರ್ತಾವ್ರಿ ಅಲ್ಲಿ ಕಟ್ಟಿ ಅಂತ್ಯಕ್ಕೆ ಭಾಳ, ಮತ್ತು ದಾರಿ ಮ್ಯಾಗ ಹೋಗೋರ್ದೆಲ್ಲ ನೆದರ್ ಅದಕ್ಕೋ ಬೀಳ್ತೈತಿ. ತೊಗೊಂಬರ್ರಿ ಮತ್ತು ಏನಾರ ಅವಕ್ಕೆ ನೆದರಾಗಿ ಏನಾರು ಆಯ್ತಂದ್ರೆ ಏನು ಮಾಡೋದು, ಮೊದ್ಲು ದೊಡ್ಡ ಆಡು ಐತೆ ಅಂತೇಳಿ ತೊಗೊಂಬರ್ರಿ ಅಲ್ಲಿ ಕಿಟಕಿಯಾಗ ಇಟ್ಟು ನನ್ನ ತಂದ್ರಿ ಯಜಮಾನ್ರು ತಂದು ಕೊಟ್ಟಾರ. ಇದನ್ನು ಅಲ್ಲೇ ಮಕ್ಕೊಂಡ್ರಂದ್ರೆ ಅವ್ರಿಗೆ ಹೇಳೋಕ್ಕಾಗೋದಿಲ್ಲ ರೀ, ನಾನು ಫೋನ್ ಹಚ್ಚಿ ಎಬ್ಸೋದು ಆಕೈತ್ರೆ. ಅದಕ್ಕೆ ಬರ್ರಿ ಇಲ್ಲೇ ಮನ್ಕೊಳಕತ್ರಿ, ನಾನು ಒಂದು ಸ್ವಲ್ಪ ಕುಂಡಿರ್ತಾನೆ ಹೊರಗೆ ಗಾಳಿಗೆ. ಯಾಕೋ ಸಂಕಟ ಆದಂಗೆ ಆತ್ರಿ, ಭಾಳ ಕಟ್ಟಾತ್ರಿ. ಸಾಯ್ತಾನೆ ನಾನು ಸಾಯ್ತಾನೆಪ್ಪ. ಇನ್ನು ಮತ್ತೆ ಒಳ್ಳೆ ಫೋನ್ ಹಚ್ಚಿ ಹೇಳಿದೆ ನಾ ಸಾಯೋದ್ಗತ್ಲೆ ಆಗ್ಲಾಕತ್ತೈತಿ. ನೀರು ತೊಗೊಂಬರ್ರಿ, ಬಡಗನೆ ನೀರು ತೊಗೊಂಬರ್ರಿ. ಯಾಕಂದ್ರೆ ನೀರು ಅದಾವ್ರಿ ಇಲ್ಲಿ. ಒಂದು ಸ್ವಲ್ಪ ಕುಡ್ದೇರಿ ನೀರು, ಒಂದು ಸ್ವಲ್ಪ ಟೇಸ್ಟ್ ಹತ್ತಂಗಿಲ್ಲ ರೀ ಬೋರಿನ ನೀರು. ಬಾಯಿ ಮುಗಿಸ್ಲಾಕಟ್ಟ ಒಂದು ಸ್ವಲ್ಪ ಕುಡಿತೀನಿ ರೀ. ಇಲ್ಲಾಂದ್ರೆ ಇವು ಫಿಲ್ಟ್ರ್ ನೀರು ಬೇಕು ರೀ ನನಗೆ. ಫಿಲ್ಟ್ರ್ ನೀರನ್ನ ಬೇಕು ರೀ ಸಿಕ್ಕಾಪಟ್ಟೆ. ಇದು ಆದಾಗ ನೀರು ಗಳ ನೀರು ಬೇರೆದು ಕುಡ್ದಂದ್ರೆ ರೀ ಹೊಟ್ಟೆ ಒಂಥರ ಉಬಾರ್ಸ್ದಂಗೆ ಆಗೋದು. ಹೊಟ್ಟೆ ಎದೆ ಜಳ ನೀರು ಪಿತ್ತ ಆದಂಗೆ ಅನಿಸ್ತೈತ್ರಿ. ಅದಕ್ಕೆ ಫಿಲ್ಟ್ರ್ ನೀರನ್ನು ಜಾಸ್ತಿ ಕುಡಿದು ನೋಡ್ರಿ. ಈ ದಿನಕ್ಕೆ ಹೊರಗಿನ ನೀರಕ್ಕಿಂತಲೂ ಫಿಲ್ಟ್ರ್ ನೀರು ಬೆಸ್ಟ್ ಅನ್ಬೋದು ರೀ. ಬರ್ರಿ ಸ್ನೇಹಿತರೆ, ಅವು ಬ್ಲೌಸ್ಗಳು ನಿನ್ನೆ ಹೊಲ್ದಿನ್ರಲ್ಲ, ಮತ್ತು ಮನೆ ಹೊಲ್ದಿದ್ದು ಬ್ಲೌಸಿಗೆ ಹುಕ್ಸ್ ಹಚ್ತೀನಿ ರೀ. ಅವಕ್ಕೆ ಒಟ್ಟು ಬ್ಲೌಸಿಗೆ ಹುಕ್ಸ್ ಹಚ್ತೀನಿ. ಹುಕ್ಸ್ ಹಚ್ಚಿ ಮತ್ತೆ ಸಿಗ್ತೀನಿ ರೀ. ಯಜಮಾನ್ರು ಹೋದ್ರಂದ್ರೆ ಮತ್ತೆ ಸ್ಟಿಚಿಂಗ್ ಮಾಡ್ತೀನಿ. ಕರೆಂಟ್ ಮತ್ತೆ ನಿಂದ್ರವಲ್ತ್ರಿ, ಫೀಸ್ ಹೋಗ್ಲಾತದ್ರಿ. ಒಟ್ಟು ಟಿ ಸಿಯಾಗ ದಿನ ಹಾಕ್ತಾರೆ, ದಿನ ಅವ್ರು ದಿನ ಹಾಕತ್ತಾರೆ, ದಿನ ಹೋಗೇ ಬಿಡ್ತಾರೆ ಫೀಸ. ಅದಕ್ಕೆ ನೋಡ್ರಿ ಬೇಸ್ರ ಬಂದಂಗೆ ಆಗಿಬಿಟ್ಟತ್ರಿ ಪಾಪ ಅವ್ರಿಗೆ ಹೇಳಕ್ಕೆ ನನಗೆ. ಆತ ಯಾರೋ ಬೇವಿನ ತಪ್ಲ ಹರ್ಕೊಳತ್ತಾರ. ನಾ ಏನು ತೊಗೊಳಕತ್ತಾರ ನಾತಿಂದಲ್ಲಿ ಬೇವಿನ ತಪ್ಲ ತೊಗೊಳತ್ತಾರ ಸ್ನೇಹಿತರೆ. ಬರ್ರಿ ಮತ್ತೆ ಸಿಗ್ತೀನಿ. ಬಂದಾರಿ, ಬಣ್ಕೊಂಡಾರಿ, ನಿದ್ದೆ ಮಾಡತ್ತಾರಿ. ನಮ್ಮ ಗಾಡಿ ತೊಗೊಂಡು ಬೇರೆದವ್ರು ಹೋಗ್ಯಾರ. ಅವ್ರ ಗಾಡಿ ತೊಗೊಂಡು ನಮ್ಮ ಯಜಮಾನ್ರು ನೀನು ಬಿಡಕ್ಕೆ ಹೋಗಿದ್ರೆ ಅವರು ಕೇಳಾಕತ್ತಾರಿ, ಬಂದಾರಿಲ್ರಿ ಅನ್ನಾರತ್ತೇಳಿ. ಬಂದಾರಿ, ಮನ್ಕೊಂಡಾರತ್ತ ಹೇಳಿದೆ ನೋಡ್ರಿ. ಮಕ್ಕೊಂಡಾರಿ. ರಾತ್ರಿ 9ಕ್ಕೆ ಹೋಗಿ ಬೆಳಗ್ಗೆ ಮತ್ತೆ 12 ಗಂಟೆಗೆ ಬಂದ್ರಿ. ಒಂದು 150 ಕಿಲೋಮೀಟ್ರ್ ಐತಿ ಸ್ನೇಹಿತರೆ. ನಮ್ಮ ಊರಿಂದನೇ 150 ಕಿಲೋಮೀಟ್ರ್ ಐತ್ರಿ. ಇಲ್ಲಿ ನಮ್ಮ ಊರು ಬಿಟ್ಟು ಮತ್ತೆ ಒಂದು 15 ಕಿಲೋಮೀಟ್ರ್ ಮ್ಯಾಗ ಅಲ್ಲಿ ಹೋಗಿ ತೊಗೊಂಡು ಹೇರ್ಕೊಂಡು ಬರ್ತಾರೆ. ಭಾಳ ದೂರ ಆಗಿಬಿಡ್ತೈತ್ರಿ. ಏನು ಮಾಡೋದ್ರಿ, ಇನ್ನೊಂದು 2-3 ದಿನ ಆಯ್ತು ರೀ. ಆಯ್ತಂದ್ರೆ ಮುಗೀತು ರೀ. ಇನ್ನು ಮುಂದಿಂದ ಮತ್ತೆ ದೀಪಾವಳಿ ಆಗೋಣ ಸ್ಟಾರ್ಟ್ ರೀ ಮತ್ತೆ ಸೀಸನ. ಕೈ ಮುಗಿದು ಬಿಡ್ತೀನಿ ತನ್ನತ್ತಾರೆ. ನೋಡಿದ್ರಿ ಏನಾಗ್ತೈತೆ, ಬಿಡ್ತಾರೋ ಏನು ಮಾಡ್ತಾರೋ ಏನೋ ಗೊತ್ತಿಲ್ಲ ಸ್ನೇಹಿತರೆ. ಬರೀ ನಾನು ಹುಕ್ಸ್ ಹಚ್ತೀನಿ ರೀ. ಟೈಮ್ ಹಾಗೆ ಹೋಗ್ತೈತೆ ರೀ. ಕೂತ್ರೆ ಟೈಮ್ ಹೋಗಿದ್ದಾಗ ಗೊತ್ತಾಗಂಗಿಲ್ಲ ರೀ. ನೋಡಿ ಸ್ನೇಹಿತರೆ, ಆಡ ಮತ್ತೆ ಬಿಟ್ಟೆ ರೀ. ಸೂರ್ಯ ಪೂರ ಕುಕ್ಕಾಕತ್ತಾನ ರೀ. ಟೈಮ್ 5:30 ಆಗೈತೆ ರೀ. ಇನ್ನೂ ಎಷ್ಟು ಬಿಸಿಲೈತೆ ನೋಡ್ರಿ. ಈಗ ಜಮಿ ಎಲ್ಲ ಒಣಗೈತೆ ನೋಡ್ರಿ. ಇನ್ನೊಂದು 15 ದಿನದಾಗ ಬರ್ತೈತ್ರಿ ಇದು ಕಬ್ಬು. ನೋಡ್ರಿ ಮೊನ್ನೆ ಹಚ್ಚಿದ್ರಿಲ್ರಿ ಕಬ್ಬ, ಎಷ್ಟು ಚಂದಾಗೈತೆ ರೀ. ಕೆಟ್ಟಿರೋ ಉಳ್ಳಾಗಡ್ಡಿ ನೋಡ್ರಿ ಹೆಂಗೆ ಗರಿ ತೆಗ್ದವ್ರಿ ಎಲ್ಲ. ಮಳೆಗಾಲ ಗಡ್ಡಿ ಉಳ್ದಿದ್ದುರ್ಲೆ ಅವು ಮತ್ತೆಲ್ಲ ಇದು ಆಗ್ಯಾವ್ರ. ಇವನ್ನ ಉಳ್ಳಾಗಡ್ಡಿ ಒಯ್ದ ನಮ್ಮ ಕೋಳಿಗಳಿಗೆ ಹಾಕ್ತೀನಿ ನೋಡ್ರಿ. ನಾನು ಅಡಿಗೆ ಆ ಥರ ಚೀಲ ಹಾಕಿಬಿಟ್ಟಿನಿ ನೋಡ್ರಿ. ನೆದ್ರ ಆಗ್ಬಾರ್ದಂತೇಳಿ ನಾನೇ ಹೊಲ್ದೀನಿ ರೀ ಅದನ್ನು. ಹಂಗಾಗಿತ್ತಂತ ಕಮೆಂಟ್ ಮಾಡಿ. ಇವು ಇಲ್ಲಿ ತಿನ್ನಾಕತ್ತವ್ರಿ. ಜಮಿ ಏನು ತಿನ್ನಂಗಿಲ್ಲ ರೀ. ದಂಡಿಗೆ ಮೇವು ಐತಿರ್ಲಿ ಹಸಿರು ಅಂದ ಅದನ್ನು ತಿಂತಾವ ನೋಡ್ರಿ. ಮಟ್ಟದ ಮುಂದೆ ಬಂದೀವ್ರಿ. ಇಲ್ಲಿ ಯಜಮಾನ್ರು ಅದಾರ ರೀ. ಗಾಡಿ ಕಾಣ್ತೈತೆ ನೋಡ್ರಿ. ಅಲ್ಲಿ ಹೋಗಿಲ್ಲ ರೀ ನಾ ಹೆರಕ್ಕೆ. ಅವ್ರು ಅದಾರ ಅಂತೇಳಿ ನಾನು ಆಡ ಬಿಟ್ಕೊಂಡ್ಬಂದೀನಿ ರೀ. ಅವನ 4 ಬ್ಲೌಸ್ನ ಹುಕ್ಸ್ ಹಚ್ಚಿದೆ ರೀ. ಎಮಿಂಗ್ ಮಾಡೋದು ಹುಕ್ಸ ಒಂದು ಕೊಟ್ಟು ಕಳಿಸಿದೆ ರೀ ಅದನ್ನು. ಬರ್ರಿ, ಟ್ಯಾಕ್ಟರ್ ಸೌಂಡ್ ಹಚ್ಕೊಂಡು ಬಂದುಬಿಡ್ತಾರೆ ನಮ್ಮ ಕಡೆ. ಒಟ್ಟು ಮ್ಯೂಸಿಕ್ ಸೌಂಡ್ ಬರ್ತೈತೆ ಅಂತೇಳಿ ಮತ್ತೆ ಸಿಗ್ತೀನಿ ನೋಡ್ರಿ. ನೋಡಿ ಸೂರ್ಯ ಮುಳುಗೋ ಹೊತ್ತಾಯಿತು ಸ್ನೇಹಿತರೆ.
ಆಡುಗಳು ಇನ್ನೂ ಮೈ ಹಾಕತ್ತಾವ್ರಿ ಅವು ಅವಕ್ಕೇನು ಬೇಸರನೇ ಇಲ್ಲ ರೀ ಎಷ್ಟು ಬಿಟ್ಟು. ಅಲ್ಲಿದ್ದು ಮೇಯ್ಸ್ಕೋತ ಯಜಮಾನ್ರು ಹೋದ್ರಿ ಹೋಗೋಣ ಮತ್ತೆ ಇಲ್ಲಿಗೆ ಬಂದಾವ್ರಿ. ವ್ಯಾಪಾರ ಏನೂ ಇಲ್ಲ ಸ್ನೇಹಿತರೆ, ಅಂಗಡಿ ಮುಂದೆ ಜನ ನಿಂತಾರೆ, ಏನು ತಗೊಳಂಗಿಲ್ಲ ಬಿಡಂಗಿಲ್ಲ, ಟೈಮ್ ಪಾಸ್ ಬರೀ. ನೋಡಿ ಸ್ನೇಹಿತರೆ, ಟೈಮ್ 9 ಗಂಟೆ ಆಗಕ್ಕೆ ಬಂದೈತ್ರಿ. ನನ್ನ ಆಡ ಯಾವಾಗ ಮುಂದ್ಕೊಂಡೈತೆ ಅಂದ್ರೆ ರೀ 1:15 ಅಥವಾ 2 ಗಂಟೆಗೆ ನಾನು ಆಡ ಬಿಟ್ಟಿರೋದು 4 ಗಂಟೆಗೆ ಬಿಟ್ಟು ಹಂಗೆ ಅದನ್ರಿ. ಅವಾಗಿಂದನೇ ಮನ್ಕೋತಾನೆ ಇಲ್ಲ ರೀ, ಅದು ಅಡ್ಡಾಡೈತ್ರಿ, ಮೇಯ್ದೈತಿ. ಯಾಕೋ ಅದಕ್ಕೆ ಹೊಟ್ಟೆ ಭಾರ ಆದಂಗೆ ಆಗ್ಲತ್ತೈತೆ, ಏನು ಅದಕ್ಕೆ ಪೇನ್ ಆಗಕತ್ತೈತೆ ಗೊತ್ತಿಲ್ಲ ರೀ, ಮನ್ಕೋತಾನೆ ಇಲ್ಲ. ಮೇವ ಕೊಟ್ಟು ಕಳ್ಸಾರತ್ರಿ ಯಜಮಾನ್ರು ಬ್ಯಾರೆದವ್ರ ಗಾಡಿಯಾಗ. ಅವ್ರಿಗೆ ಬರಾಕ ಬೈಕ್ ಇಲ್ಲ, ಟ್ಯಾಕ್ಟರ್ ತೊಗೊಂಡು ಬರೋದು ಭಾಳ ಲೇಟ್ ಆಗ್ತೈತಿ. ಆಡುಗಳಿಗೆ ಇವತ್ತು ಮೇವು ಇಲ್ರಿ, ಚಂತನ ಅದಕ್ಕೆ ಬಿಟ್ಟಿನ ಮೇವು ಕೊಟ್ಟು ಕಳ್ಸಾತಾರತ್ತೆ. ಕೂತೀನಿ ಯಾರು ಒಬ್ಬರು ಇಲ್ಲ ಸ್ನೇಹಿತರೆ. 9 ಗಂಟೆ ಆಗೈತ್ರಿ ಟೈಮ್. ಈಗ ಬ್ಯಾರೆದವ್ರ ಕೈಯಾಗ ಕೊಟ್ಟು ಬ್ಯಾರೆದವ್ರ ಗಾಡಿ ಒಳಗೆ ಹೇರ್ ಕಳ್ಸಿವಂದ್ರೆ ಅವ್ರು ಯಾಕೆ ನಮ್ಮ ಆಚೆಗೆ ಬರ್ತಾರೆ, ತಮ್ಮ ಕೆಲಸ ಮುಗ್ಯಾನ ಬರೋವ್ರೆ. ಅದಕ್ಕೆ ಫೋನ್ ಹಚ್ಚಿ ಕೇಳಿದೆ ರೀ, ನಂದು ನೌಕರಿ ಇಲ್ಲಮ್ಮ, ನಾನು ನೌಕರಿ ಇತ್ತಂದ್ರೆ ನಾನು ಬಿಟ್ಟು ನನ್ನ ಟೈಮ್ ಸಿರಿ ಬರ್ತಿದ್ದೆ, ನಾನು ಡ್ರೈವರ್ ಅದನ್ನು ಹೀಗೆಲ್ಲ ಒಟ್ಟಾಗಿ ಮಾತಾಡ್ರಿ. ಅವ್ರ ಕೆಲಸದಾಗ ಅವ್ರು ಬಿಜಿ ಇರ್ತಾರೆ. ಅದಕ್ಕೆ ನಾನು ಪದೇ ನಾ ಎಷ್ಟೋ ತನಕ ಕುಂಡಿರ್ಬೇಕು ಇಲ್ಲಿ, ನಾನು ಹೋಗ್ತೀನಿ ಮನೆಗೆ ಅಂತ ನಾನು ಅಂದೆ. ನಾನು ಆಡುಗಳು ಉಪವಾಸ ಆಗ್ತಾವ ತನ್ನಕತ್ರಿ. ಅಡ್ಡಾಡ್ಸಿನ ಚಂತನ ಅಡ್ಡಾಡ್ಸಿನ್ರಿ, ಏನು ಮಾಡೋದು, ಮನ್ಕೋಬೇಕತ್ತೈತ್ರಿ. ಹಿಂಗೆ ಕಾಲು ಕೆಬ್ರಿ ಇದು ಮಾಡ್ಬೇಕು, ಮನ್ಕೋಬೇಕತ್ತೈತ್ರಿ. ಅದಕ್ಕೆ ಮನ್ಕೊಳಕ್ಕೆ ಆಗ್ತಾನೆ ಇಲ್ಲ ರೀ ಕೆಳಗಡೆ. ಬಸ್ ಸ್ನೇಹಿತರೆ, ಗಾಡಿ ಬಂದಂಗೆ ಆಯ್ತು ರೀ. ಬಟ್ ಬಂದರಿ, ಮನೆಗೆ ಬಂದು ಸಾಂಬಾರು ಬಿಸಿ ಮಾಡಕ್ಕೆ ಇಟ್ಟೀನಿ. ಈ ಕಡೆ ಹಾಲು ಬಿಸಿ ಮಾಡಕ್ಕೆ ಇಟ್ಟೀನಿ ರೀ. ಈ ಕಡೆ ಗೆಣಸಿಂದೆಲ್ಲ ಸಿಪ್ಪೆ ತಕ್ಕೊಂಡು ಗೆಣಸ ಹಾಲ ತಿನ್ಬೇಕು ಅನ್ಕೊಂಡು ರೆಡಿ ಮಾಡ್ಕೊಳಕತ್ತೀನಿ ರೀ. ಗೆಣಸ ಹಾಲ ಯಾರೆಲ್ಲ ತಿಂದಿರಿ, ಹಾಗೆ ಯಾರಿಗೆಲ್ಲ ಇಷ್ಟ ಅಂತ ಕಮೆಂಟ್ ಮಾಡಿ. ಸ್ವಲ್ಪ ಸಕ್ಕರೆ ಹಾಕ್ತೀನಿ ರೀ. ಇನ್ನು ಬೆಲ್ಲ ಅಂತರೂ ಜಜ್ಕೊಂಡು ಕರಗಂಗಿಲ್ಲ ರೀ. ಸಕ್ರೆ ಜಾಸ್ತಿ ತಿನ್ಬೇಡತ್ತಾರ್ರಿ, ಆದ್ರೆ ಕೇಳಂಗಿಲ್ಲ ರೀ ಮನುಷ್ಯ. ಎಲ್ಲ ಹಂಗೆ ಐತ್ರಿ. ಅಷ್ಟು ತೆಗದ ಬಾಂಡೆ ಡಬ್ಬ ಕೇಳ್ರಿ. ಯಜಮಾನ್ರು ಬರೀ ಹಾಲ ಗೆಣಸ ಅಷ್ಟು ಹಾಕೊಂಡು ತಿಂದಾರ ಮಧ್ಯಾಹ್ನದಾಗ. ಸಾಂಬಾರು ಹೆಂಗೆ ಮಾಡಿದೈತಿ ಹಂಗೆ ಐತ್ರಿ. ಅವ್ರಿಗೆ ಪಲ್ಯನೂ ತಿಂದಿಲ್ಲ ರೀ. ಮಾಡುದ್ರಿ ಒಬ್ಬರೇ ಮಾಡಿ ತಿನ್ನೋದು. ಅವರು ಗಾಡಿ ಮ್ಯಾಗ ಹೊಂಟ್ರಂದ್ರೆ ಜಾಸ್ತಿ ಊಟನ ಮಾಡಂಗಿಲ್ಲ ರೀ. ಮನೆ ಊಟ ಹೊರಗಡೆ ತಿಂದಿರ್ತಾರಲ್ಲ, ಮತ್ತು ಊಟನೂ ಜಾಸ್ತಿ ಮಾಡೋದಿಲ್ಲ ರೀ ಅವ್ರು. ಬರ್ರಿ, ಗೆಣಸ ಹೋಳ್ಗೆ ಮಸ್ತ್ ಆಗ್ತಿದ್ದು ಕರೆ ತಿನ್ನವ್ರಿ ಇಲ್ರಿ. ಏನು ಮಾಡೋದ್ರಿ, ಬರೀ ನಾವು ಒಬ್ಬಕಿನ ಮಾಡೋದು ತಿನ್ನೋದು. ಮಕ್ಕಳು ಬರೋಣ ಮತ್ತೊಮ್ಮೆ ತರಿಸಿ. ಸೂಪರ್ ಐತ್ರಿ. ಬಿಸಿ ಮಾಡಿಟ್ಟು ನಾಳೆಗೆ ವಾರಕ್ಕೆ ಅಡುಗೆ ನಾವು ಬೆಳಗ್ಗೆ ರಾತ್ರಿ ಬಂದು ಮಾಡ್ಬೇಕಂತ ಮಾಡಿದೆ. ಬೆಳಗ್ಗೆನ ಮಾಡಿಬಿಟ್ಟಿನಿ ರೀ, ಯಾಕಂದ್ರೆ ರಾತ್ರಿ ಏನು ತೆಗೆದಿರ್ತೈತಿ ಇಷ್ಟೊತ್ತನ ಹಿಡಿತ್ರಿ 9 ತನಕ. ಇನ್ನು ಮ್ಯಾಗ ಬಂದು ಏನು ಮಾಡ್ಕೋದಾಗ್ತೈತೆ ರೀ. ಬಿಸಿ ಮಾಡಿಟ್ಬಿಡ್ತೀನಿ ರೀ. ಹೊರಗೆ ನೋಡ್ಬರ್ರಿ, ಇಲ್ಲಿ ಆಡಿಗೆ ಹಂಗೆ ವ್ಯವಸ್ಥೆ ಮಾಡೀನಿ ರೀ. ಆಡ ನೋಡೋಕೆ ಒಬ್ರು ಬರೋದಾರಿ. ಫೋನ್ ಹಚ್ಚಿದ್ರೆ ನನಗೂ ಅಂಜಿಕೆ ಬರಾಕತ್ರಿ. ಆಡ ಹಿಂಗೆ ಮಾಡಾಕತೈತ್ರಿ, ಮನ್ಕೊಳಗೈತಿ ಒಟ್ಟ ತಂದೆ. ನಾನು ಯಜಮಾನ್ರು ಕುರಿಗಳ್ದು ಅದಾರಿ ಇಲ್ಲಿ ಆಡ ಕೈಯವ್ರು. ಅವ್ರಿಗೆ ಹೇಳಿನೂ ಬಂದು ನೋಡ್ತಾರ. ಈಗ ಇಳಿದು ಇದು ಇತ್ತಂದ್ರೆ ಹೇಳ್ತಾರ, ಇಲ್ಲಾಂದ್ರೆ ಒಮ್ಮೊಮ್ಮೆ ಹಂಗೆ ಇದು ಆಗಿರ್ತೈತಿ ನೋಡಿ ಹೋಗ್ತಾರ ಅಂತಂದ್ರೆ ಅವ್ರು ಆ ಕಡೆ ಗಾಡಿ ತುಂಬ್ಕೊಂಡು ಹೋಗ್ಯಾರ್ರಿ. ಅದಕ್ಕೆ ರೀ ಆಡಿಗೆ ನೋಡ್ರಿ ವ್ಯವಸ್ಥೆ ಹೆಂಗೆ ಮಾಡೀನಿ. ಕಟ್ಟಿ ಮ್ಯಾಗ ತಂದು ಕಟ್ಟೀನಿ ರೀ. ಲೈಟ್ ಹಾಕೀನಿ ರೀ ಅಲ್ಲಿ ಬಾತ್ರೂಮ್ನಾಗ. ಕಟ್ಟಿ ಮ್ಯಾಗ ಕಟ್ಟೀನಿ ರೀ. ಅದನ್ನು ಬೆಳಕಿನಾಗ, ಅಲ್ಲಿ ಬೆಳಕಿಲ್ಲ ರೀ ತಳಗ, ರೋಡಿಗೆ ಲೈಟ್ ಇಲ್ಲ. ಅದಕ್ಕೆ ಕಟ್ಟಿ ಮ್ಯಾಗ ತಂದು ಕಟ್ಟೀನಿ ರೀ. ಮತ್ತು ದೇವ್ರ ಮನೆಯಿಂದ ಬಲ್ಬ್ ತಕ್ಕೊಂಡು ಹೋಗಿ ಅಲ್ಲಿ ಹಾಕೀನಿ ರೀ. ಅದು ಹೆಂಗಂದ್ರೆ ರೀ, ಅಲ್ಲಿ ಬಲ್ಬ್ ಹಾಕ್ಬೋದು ನಾವು, ಬಟನ್ ಇಲ್ಲ ರೀ, ಡೈರೆಕ್ಟ್ ಐತ್ರಿ. ಏನಾರು ಧೈರ್ಯ ಮಾಡೋದ್ರಿ ಮನ್ಯಾಗ ಗಂಡ್ಮಕ್ಳು ಇಲ್ಲ ಅಂದ್ರೆ ಬಿಡಾಕೆ ಬರೋದಿಲ್ಲ ರೀ. ಯಾರಿಗಾರಿ ಹೇಳ್ತನು ಬಂದು ಹಾಕ್ತಾರತ್ತಂದ್ರೆ ಇರ್ಲಾರ ನಾನೇ ಹಾಕ್ತೀನತ್ತೆ. ದೇವ್ರ ಮನೆಯಿಂದ ಬಲ್ಬ್ ಹೋದು ಅಲ್ಲಿ ಹಾಕಿದೆ ರೀ. ಮನುಷ್ಯಾಗ ಇದ್ರಂದ್ರೆ ಮುಗುಲ್ಗಡೆ ಆಗ್ತೈತೆ ರೀ. ಯಾರು ಇರ್ಲಿಕ್ಕಿರ ತಾನೇ ಧೈರ್ಯ ಬರ್ತೈತೆ ನೋಡ್ರಿ. ಬರೀ ಸ್ನೇಹಿತರೆ, ಊಟ ಮಾಡ್ತೀನಿ ರೀ. ಊಟ ಮಾಡಿ ಈ ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ.
ಮತ್ತೆ ನಾಳಿನ ವಿಡಿಯೋದಾಗ ಸಿಗೋಣ ಸ್ನೇಹಿತರೆ. ಬಾಯ್. ನೋಡಿರಿ, ಇಷ್ಟೊತ್ತನ ವಿಡಿಯೋ ನೋಡೋದಕ್ಕೆ ನಮ್ಮ ಹಾಡಿಗೆ ಏನಾಗ್ತೈತಿ ಏನಾಗಿಲ್ಲ ಅನ್ನೋದು ಬೆಳಿಗ್ಗೆ ನಾಳಿನ ವಿಡಿಯೋದಾಗ ಶೇರ್ ಮಾಡ್ಕೋತೀನಿ. ವಿಡಿಯೋ ಸ್ಕಿಪ್ ಮಾಡಲಾರ್ದ ನೋಡಿದ್ದಕ್ಕೆ ಧನ್ಯವಾದ ನೋಡಿ.